ನನ್ನ ಹೆಸರು ಸತೀಶ್ ರಾಠೋಡ್ ಉಪಲ್ದನೆಯವರು, ಬಿಜಾಪುರ ಡಿಸ್ಟಿಕ್ಕಿಂದ ಬಂದಿರೋದು. ನಾನು ಹೇಳೋದು ಏನು ಅಂತಂದರೆ, ಸಿ ಎಮ್ ಬದಲಾವಣೆ ಕುರಿತು. ಆಗಲೂ ಸಹ ಈ ಸದ್ಯ ಹೇಳ್ತಾ ಇರೋದು ಏನಂತಂದರೆ, ಸಿ ಎಮ್ ಬದಲಾವಣೆ ಮಾಡಿ ಅಂತ ಯಾವಾಗ ನಾನು ಹೇಳಿದ್ದು 2021ರಲ್ಲಿ ಬಿಜಾಪುರ ಮಧುವಾನ್ ಹೋಟೆಲಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು. ಅದು ಎಲ್ಲರಿಗೂ ಎಲ್ಲರ ಮುಂದೆ ಹೇಳಿದ್ದು, ನಾನು ಮೀಡಿಯಾದವ್ರ ಮುಂದೆ. ನೋಡಿ, ನನ್ನನ್ನು ಸಿ ಎಮ್ ಮಾಡದೇ ಇದ್ದರೆ BJP ಸರ್ಕಾರ ಅಧಿಕಾರಕ್ಕೆ ಇರೋದಿಲ್ಲ ಅಂತ ಅನ್ಕೊಂಡು ಹೇಳಿದ್ದೆ. ಆವಾಗಲೇ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ಆವಾಗ ಏನು ಅಂತಂದರೆ, ತಿಂಗಳಿಗೆ ಒಂದ್ಸರಿ ಸಿ ಎಮ್ ನಾನು ಆಗ್ತೀನಿ, ನೀನು ಆಗ್ತೀನಿ ಅಂತ ಅನ್ಕೊಂಡು ಯಾರೆಲ್ಲ ಹೇಳಿದರು BJP ಸರ್ಕಾರಲ್ಲಿ, ಹೌದಾ, ಅದು ಆಗಲೇ ಇಲ್ಲ. ಅಷ್ಟಾದರೂ ನಾನು ಹೇಳಿದ್ದೆ, ನನ್ನನ್ನು ಸಿ ಎಮ್ ಮಾಡಿದರೆ ಸರ್ಕಾರ ಇರೋದಿಲ್ಲ ಅಂತಲೂ ಹೇಳಿದ್ದೆ. ಅದು ಕೂಡ ಸತ್ಯ ಆಗಿದೆ. ಅದು ನಿಮ್ಗೆ ರೆಕಾರ್ಡಿಂಗ್ ಬೇಕು ಅಂತಂದರೆ, ನಾನು ಕಾಲ್ ಲಿಸ್ಟಲ್ಲಿ BSNL ನಂಬರಿಂದ ನಾನು ಕಾಲ್ ಮಾಡಿದ್ದೆ 2021ರಲ್ಲಿ ಏಪ್ರಿಲ್ ಎಂಡಲ್ಲಿ ಮಾಡಿದ್ದೀನಿ. ಎಲ್ಲ ಆಫೀಸ್ ಅವರಿಗೆ ಫೋನ್ ಮಾಡಿದ್ದೀನಿ, ಇದು ನ್ಯೂಸ್ ಅವರಿಗೆ. ಅವ್ರಿಗೆ ಫೋನ್ ಮಾಡಿ ನಾನು ಹಿಂಗೆ ಮಾತಾಡಿದ್ದೀನಿ ಅಂತ ಅಂದ್ಕೊಂಡು ನಿಮ್ಗೆ ಕನ್ಫ್ಯೂಸ್ ಆದರೆ ನೀವು ಅಲ್ಲಿ ಕಾಲ್ ರೆಕಾರ್ಡಿಂಗಲ್ಲಿ ಚೆಕ್ ಮಾಡ್ಕೋಬೋದು, ಯಾವ ಥರ ಮಾತಾಡಿದ್ದಾನೆ ಏನು ಅಂತ ಅಂದ್ಕೊಂಡು, ನಾನು ಯಾವ ಥರ ಹೇಳಿದ್ದೀನಿ ಅಂತ ಅಂದ್ಕೊಂಡು. ಅದು ಎಲ್ಲರಿಗೂ ನಿಮ್ಗೆ ಗೊತ್ತಾಗುತ್ತೆ. ಅದು ಅಲ್ಲದೆ ಇವಾಗ ಹೇಳ್ತಾ ಇರೋದು ಏನು ಅಂತಂದರೆ, ಸಿ ಎಮ್ ಸಿದ್ದರಾಮಯ್ಯನವ್ರಿಗೂ ಈಗ ನನ್ನ ಜಾಗದಲ್ಲಿ ಇದ್ದಾರೆ. ನಂದು ಯೋಗ, ನನ್ನ ಅದೃಷ್ಟ, ನನ್ನ ಕನಸು ಬೀಳುತ್ತೆ. ಸಾಕ್ಷಾತ್ ಬಾಲಾಜಿನೇ ಬಂದು ಹೇಳ್ತಾನೆ, ನೀನು ಹೋಗಿ ಹೇಳು, ಇಲ್ಲಾಂದರೆ ಸಿ ಎಮ್ ಸಿದ್ದರಾಮಯ್ಯನವರು ಈಗ ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಇವಾಗ ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ಸಿ ಎಮ್ ಸಿದ್ದರಾಮಯ್ಯನವರು ಹಿಂಗೆ ಮಾಡಿದ್ದಾರೆ, ಹಂಗೆ ಮಾಡಿದ್ದಾರೆ ಅಂತ ಅಂದ್ಕೊಂಡು ಎಲ್ಲರಿಗೂ ಗೊತ್ತು. ಆದರೆ ಸಿ ಎಮ್ ಸಿದ್ದರಾಮಯ್ಯನವರು ಮೂಡಾ ಕೇಸಿಗೆ ಸಂಬಂಧಪಟ್ಟ ಈಗ ಸರ್ಕಾರ ಬಂದ ಮೇಲೆ ಯಾವುದೇ ತಪ್ಪು ಮಾಡಿಲ್ಲ, ಆಯ್ತಾ. ಇದು ಸಿ ಎಮ್ ಸಿದ್ದರಾಮಯ್ಯನವ್ರಿಗೆ ಗೊತ್ತು, ನನಗೆ ಗೊತ್ತು. ಅವ್ರು ಮಾಡಿಲ್ಲ ಅಂತ ಅವ್ರಿಗೆ ಗೊತ್ತು. ಆದರೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಅವರಿಗೂ ಕೂಡ ಗೊತ್ತಿಲ್ಲ. ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ನಾನು ಅಲ್ಲಿ ಇದ್ದೀನಿ, ಈಗ ನಾನು ಹೇಳೋಕೆ ಟೈಮ್ ಕೊಟ್ಟಿಲ್ಲ ದೇವರು, ಇವಾಗ ಕೊಟ್ಟಿದ್ದಾನೆ. ಇವಾಗ ಕಾಲ್ ಕೂಡ ಬಂದಿದೆ, ಇವಾಗ ಹೇಳ್ತಾ ಇದ್ದೀನಿ. ಈಗ ನನಗೆ ಸಿ ಎಮ್ ಮಾಡದೇ ಇದ್ದರೆ ಕರೋನಾ ಮತ್ತಿಷ್ಟು ಜಾಸ್ತಿ ಆಗತ್ತೆ. ನಾನು ಆವಾಗಲೇ ಹೇಳಿದ್ದೀನಿ, 2021ರಲ್ಲಿನೇ ಹೇಳಿದ್ದೆ, ನನಗೆ ಸಿ ಎಮ್ ಮಾಡದೇ ಇದ್ದರೆ ಪೆಟ್ರೋಲು ಕಡಿಮೆ ಆಗುತ್ತೆ, ಡೀಸೆಲ್ಲು ಕಡಿಮೆ ಆಗುತ್ತೆ, ಎಲ್ಲನೂ ಪ್ರತಿಯೊಂದು ದೇಶಕ್ಕೆ ನನ್ನಿಂದ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡು ಎಲ್ಲರಿಗೂ ಹೇಳಿದ್ದೆ. ಈಗಲೂ ಕೂಡ ಸರ್ಕಾರ ಬಂದ ಮೇಲೆ ಈಗಲೂ ಕೂಡ ಮತ್ತೆ ಅದು ರೇಟ್ ಜಾಸ್ತಿ, ಇದು ಜಾಸ್ತಿ ಅಂತ ಅಂದ್ಕೊಂಡು ಎಲ್ಲ ಥರನೂ ಜಾಸ್ತಿ ಆಗ್ತಾ ಇದೆ, ಆಯಿತಾ. ಎಲ್ಲ ಥರನೂ ಜಾಸ್ತಿ ಆಗ್ತಾ ಇದೆ. ಮತ್ತು ನಾನು ಹೇಳೋದು ಇಷ್ಟೇ, ಏನು ಅಂತಂದರೆ, ನನ್ನನ್ನು ಸಿ ಎಮ್ ಮಾಡಿ, ಇಲ್ಲ ಅಂದರೆ ದೇಶಕ್ಕೆ ಈಗ ದೇಶದಲ್ಲಿ ಕರೋನಾ ಜಾಸ್ತಿ ಆಗುತ್ತೆ. ಇಲ್ಲೇ ಅಂತಲ್ಲ, ಎಲ್ಲ ಕಡೆನೂ ಕರೋನಾ ಬರುತ್ತೆ. ಅದು ಕರೋನಾ ಬಂದಿದ್ದು ಯಾರು ಹೇಳ್ತಾ ಇಲ್ಲ, ಬಂದಿದ್ದು ಹೇಳ್ತಾರೆ, ಆದರೆ ಹೋಗೋದು ಯಾರು ಹೇಳ್ತಾ ಇಲ್ಲ. ಯಾಕೆ ಬರ್ತಾ ಇದೆ, ಯಾಕೆ ಹೋಗ್ತಾ ಇದೆ, ಯಾಕೆ ಸಾವು ನೋವು ಆಗ್ತಾ ಇದೆ, ಯಾಕೆ ನನ್ನ ಕನಸು ಬೀಳ್ತಾ ಇದೆ, ಏನು ಬಾಲಾಜಿ ಹಿಂಗೆ ಹೇಳು ಅಂತ ಅಂದ್ಕೊಂಡು ಹೇಳ್ದ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಏನು ಅಂತಂದರೆ, ಈಗ ಆಸ್ಪತ್ರೆಯಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ, ಮೀಡಿಯಾದವ್ರು ನೀವು ಹೇಳ್ತಾ ಇರ್ತೀರ, ನಾನು ಟಿವಿಯಲ್ಲಿ ನೋಡ್ತಾ ಇರ್ತೀನಿ, ನನ್ನ ಕನಸು ಬೀಳೋದು ಹಾಗೆ ಏನು ಅಂತಂದರೆ, ಈಗ ಗರ್ಭಿಣಿಯಲ್ಲಿ ಸಾಯ್ತಾ ಇದ್ದಾರೆ ಅಂತ ಅಂದ್ಕೊಂಡು ಹೇಳ್ತಾರೆ. ಅಲ್ಲಿ ಇಲ್ಲಿ ಅವ್ರು ಸತ್ರು, ಇವ್ರು ಸತ್ರು ಅಂತ ಅಂದ್ಕೊಂಡು ಹೇಳ್ತಾ ಇದ್ದಾರೆ. ಅದು ಯಾರಿಂದ? ಅದು ಸಿ ಎಮ್ ಇಂದ ಮಾತ್ರ ಬಚಾವಾಗೋಕೆ ಸಾಧ್ಯ. ನನ್ನ ಅದೃಷ್ಟ, ನನ್ನ ಜಾಗದಲ್ಲಿ ಬೇರೆಯವರಿದ್ರೆ ಹಿಂಗೆ ಆಗೋದು. ಸರ್ಕಾರಕ್ಕೆ ಮತ್ತಿಷ್ಟು ಜಾಸ್ತಿ ತೊಂದರೆ ಆಗುತ್ತೆ. ಸರ್ಕಾರಕ್ಕೆ ಏನು ಅನುದಾನ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡು ಎಲ್ಲರೂ ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಅನುದಾನ ಸಿಗಬೇಕು, ಎಲ್ಲರಿಗೆ ಅನುದಾನ ಸಿಗಬೇಕು ಅಂದರೆ ಅದು ನನ್ನಿಂದ ಸಾಧ್ಯ. ನನ್ನಿಂದ ಸಾಧ್ಯ ಅಂದರೆ ಏನು? ಸಿ ಎಮ್ ಇದು ಪ್ರಣಾಳಿಕೆ ಬಿಡುಗಡೆ ಮಾಡಿದಾರಲ್ಲ, ಅದು ನನ್ನಿಂದ ಮಾತ್ರ ನಿಲ್ಸಕ್ಕಾಗೋದು, ಯಾರಿಂದ ನಿಲ್ಸಕ್ಕಾಗೋದಿಲ್ಲ. ಇದು ನನ್ನಿಂದ ಮಾತ್ರ ಸಾಧ್ಯ. ನಾನು ಸಿ ಎಮ್ ಆದರೆ ಮಾತ್ರ ನಿಲ್ಲಿಸ್ತೀನಿ, ಇಲ್ಲಾಂದರೆ ನಿಲ್ಲಲ್ಲ. ಮತ್ತು ನನಗೆ ಸಿ ಎಮ್ ಮಾಡದೇ ಇದ್ದರೆ ಏನು ಥರ ಪರಿಣಾಮ ಬೀರ್ಬೋದು ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ವಿಷಯ ಅಂತ ನೀವು ಕೇಳ್ಬೋದು. ಸಿದ್ದರಾಮಯ್ಯನವರು ಇದುವರೆಗೂ ಯಾವುದೇ ತಪ್ಪು ಮಾಡಿಲ್ಲ, ಅದು ನನಗೆ ಗೊತ್ತು, ಬಾಲಾಜಿ ಗೊತ್ತು, ಭಗವಂತನಿಗೂ ಗೊತ್ತು. ಸಿ ಎಮ್ ಸಿದ್ದರಾಮಯ್ಯನವರು ಈ ತಪ್ಪು ಮಾಡಿಲ್ಲ. ಬಟ್ ನೀವು ಮಾಡಿದ್ದಾರೆ ಅಂತ ಅಂದ್ಕೊಂಡು ಮೀಡಿಯಾದವರು ಹೇಳ್ತಾರೆ, ಎಲ್ಲ ಕಡೆನೂ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಅವ್ರು ತಪ್ಪು ಮಾಡಿಲ್ಲ. ನೋಡಿ ಅಪ್ಪಾಜಿ, ನಿಮ್ಮ ಸಿ ಎಮ್ ಸಿದ್ದರಾಮಯ್ಯನವರು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಕಾಣ್ತಾ ಇರೋ ಕನಸು, ನನ್ನ ಅದೃಷ್ಟ, ನನ್ನ ಜಾಗ. ಅದು ಬೇರೆ ಅವ್ರಿಗೂ ಹೆಂಗೆ ಕೂರಿಸ್ಕೊಡಂಗಿಲ್ಲ. ಅದು ಅಷ್ಟಲ್ಲದೆ ಸಿ ಎಮ್ ಸೀಟಲ್ಲಿ ಯಾರು ಬೇಕಾದರೂ ಟವೆಲ್ ಹಾಕಿದ್ರು, ಯಾರಾದರೂ ಆದ್ರೆ ಎಲ್ಲಿ ಬೇಕಲ್ಲಿ ನಾನು ಸಿ ಎಮ್ ಆಗ್ತೀನಿ, ನಾನು ಕೂಡ ಸಿ ಎಮ್ ಆಗ್ತೀನಿ ಅಂತ ಅಂದ್ಕೊಂಡು ಎಲ್ಲರೂ ಹೇಳಿದರು. ಆದರೆ ಯಾರು ಸಿ ಎಮ್ ಆಗಲಿಲ್ಲ. ಯಾಕೆ ಆಗೋದೇ ಇಲ್ಲ? ಯಾಕೆ? ಅದೃಷ್ಟ ನಂದಿದೆ, ಜಾಗ ನಾನು ಕೂರ್ಬೇಕಾದ ಜಾಗದಲ್ಲಿ ಬೇರೆಯವ್ರಿಗೆ ಕೂರಿಸ್ಕೊಡಲ್ಲ ಭಗವಂತ ಬಾಲಾಜಿ. ಇಷ್ಟೇಳಿ ನನ್ನ ಮಾತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮ್ದು ಬಸವನ ಬಾಗೇವಾಡಿ ತಾಲೂಕು, ಗುಬ್ಬಲ್ದನಿಯವರು ಅಂತ. ಕೇಳಿ ಕೇಳ್ತಾ ಇದ್ದೀರಿ. ಒಂದ್ ಕಡೆ ನೋಡಿದ್ರೆ ಹಾಸ್ಯಾಸ್ಪದ ಅನಿಸ್ತಾ ಇದೆ, ಒಂದ್ ಕಡೆ ನೋಡಿದ್ರೆ ನಿಮ್ಮ ದೈವಭಕ್ತಿ ಕಡೆಯಿಂದ ನಿಜನೂ ಅನಿಸ್ತಾ ಇದೆ. ಹೌದು. ಓಕೆ, ಸಿಎಂ ಅಂತ ಆಗ್ಬೇಕಾದ್ರೆ ಬಹಳಷ್ಟು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ ಗಳನ್ನ ಬಿಟ್ಟು ನೀವು ನೇರವಾಗಿ ನನ್ನನ್ನೇ ಸಿಎಂ ಮಾಡಿ ಅಂತ ಇದಿರಲ್ಲ, ಆಗುವಂತದ್ದು. ಹೌದು, ಎಲ್ಲನೂ ಕೂಡ ಭಗವಂತ ನಿಭಾಯಿಸ್ತಾನೆ. ಏನು ಗೊತ್ತಾ, ನಾನು ಸಿ ಎಂ ಆದರೆ ನನ್ನಿಂದ ಮಾತ್ರ ಸಾಧ್ಯ. ನನ್ನನ್ನು ಮಾಡದೇ ಇದ್ರೆ ಕರೋನಾ ಜಾಸ್ತಿ ಆಗುತ್ತೆ. ಯಾವ್ದಾವ್ದು ಸ್ವಾಮೀಜಿಗಳು ಹೇಳಿದ್ರು,
ಅವ್ರು CM ಆಗ್ಬೇಕು, ಅವ್ರಿಗೆ ಮಾಡಿ, ಇವ್ರು CM ಆಗ್ಬೇಕು, ಇವ್ರಿಗೆ ಮಾಡಿ, ಇವರಿಂದ ಹಿಂಗಾಗತ್ತೆ, ಅವ್ರಿಗಿಂದ ಹಂಗಾಗತ್ತೆ ಅಂತ ಅನ್ಕೊಂಡು ಯಾವ ಸ್ವಾಮೀಜಿನೂ ಕೂಡ ಹೇಳಿಲ್ಲ. ಆಯ್ತಾ, ನಾನು ಹೇಳೋದು ಇಷ್ಟೇ, ಏನು ಅಂತಂದ್ರೆ ನೀವು ಕೇಳಿದ ಕ್ವಶನ್ ಒಳ್ಳೇದಿದೆ, ಆದ್ರೆ ನಾನು ಹೇಳ್ತಾ ಇದ್ದೀನಿ ನೋಡಿ, ನನಗೆ CM ಮಾಡದೇ ಇದ್ರೆ ಕರೋನಾ ಮತ್ತಿಷ್ಟು ಜಾಸ್ತಿ ಆಗುತ್ತೆ. ಯಾಕೆ ನಾನು ಎಲ್ಲ ಬರ್ಸ್ಕೊಂಡು ಬಂದಿರೋದು ಹಣೆಯಲ್ಲಿ, ಅದು ಭಗವಂತ ನಂದು ಕೊಡ್ಲೇಬೇಕು ಅಲ್ವಾ. ನಿಮ್ಗೆ ಬೇರೆಯವ್ರಿಗೆ ಹೆಂಗ್ ಕೂರಿಸ್ತಾನೆ ಹೇಳಿ. ಅವಾಗಲೇ ನಾನು ಮದನ್ ಹೋಟೆಲಲ್ಲಿ ಹೇಳಿದ್ದೀನಿ, CM ಆಗ್ಬೇಕಾಗಿರೋನು ನಾನು ಇಲ್ಲಿ ಇದ್ದೀನಿ, ಅಲ್ಲಿ CM ಚೇಂಜ್ ಅಂತಂದ್ರೆ ಅದು ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಹೇಳಿದ್ದೆ. ನನಗೆ ಕೂರಿಸ್ತಾ ಇದ್ರೆ ಕರೋನಾ ಹೋಗೋದಿಲ್ಲ ಅಂತ ಅನ್ಕೊಂಡು ಹೇಳಿದ್ದೆ. ಇವಾಗ ಕರೋನಾ ಹೋಗಿದ್ಯಾ, ಮತ್ತೆ ಕರೋನಾ ಬಂದಿದೆಯಲ್ಲ. ನಾನು ಈಗಾಗಲೇ ಮೀಡಿಯಾದವ್ರ ಮುಂದೆ ಹಲವಾರು ಬಾರಿ ಹೇಳಿದ್ದೀನಿ, 5-6 ಬಾರಿ ನಾನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀನಿ. ಎಲ್ಲ ಥರನೂ ಚೆಕ್ ಮಾಡ್ಬೋದು, ನನ್ನ ಹತ್ರ ಕಾಲ್ ರೆಕಾರ್ಡ್ಸ್, ವಾಯ್ಸ್ ರೆಕಾರ್ಡಿಂಗ್ಸು ಇದೆ, ಅದು ಬೇಕಾದರೆ ತೋರಿಸಿ. ಇದು ನಾನು ಹೇಳ್ತಾ ಇರೋದು ಮಾತು ನಾನು ನಂಬ್ಕೊಂಡಿರೋಕ್ಕಂತ ನನ್ನ ಗುರುದೇವ ಮೇಲಾಣೆ, ಆಮೇಲೆ ನಮ್ಮ ಬಾಲಾಜಿ ಮೇಲಾಣೆ, ಚಾಮುಂಡಿ ತಾಯಿ ಮೇಲಾಣೆ ನಾನು ಹೇಳ್ತಾ ಇರೋದು ಸತ್ಯ. ನನ್ನನ್ನು CM ಮಾಡದೇ ಇದ್ರೆ ಕರೋನಾ ಮತ್ತಿಷ್ಟು ಜಾಸ್ತಿ ಆಗುತ್ತೆ, ಮತ್ತಿಷ್ಟು ತೊಂದರೆ ಆಗುತ್ತೆ. ಸರ್, ಈಗ ನಿಮ್ಮನ್ನ CM ಮಾಡ್ಬೇಕು ಅನ್ನೋದು ಯಾವ ಬೇಸ್ ಮೇಲೆ ಹೇಳ್ತಿದ್ದೀರಾ? ನೀವು CM ಆಗ್ಬೇಕು ಅಂತ ಯಾರನ್ನ ಕೇಳ್ತಾ ಇದ್ದೀರಾ? ನಾನು CM ಸಿದ್ದರಾಮಯ್ಯನವರೇ ನನ್ನ CM ಮಾಡ್ಬೇಕು ಅಂತ ನೀವು ಯಾವ್ದಾದ್ರು ರಾಜಕೀಯ ಪಾರ್ಟಿ ಕಾರ್ಯಕರ್ತರ ಕೆಲಸ ಮಾಡಿದ್ದೀರಾ? ಯಾವ್ದು ಮಾಡಿಲ್ಲ. ಹೆಂಗ್ ನಿಮ್ಮನ್ನ CM ಸ್ಥಾನಕ್ಕೆ ಗುರುತಿಸ್ತಾರ ಅವರು? CM ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರ್ಬೇಕು ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡು ಅದರದೇ ಆದ ಸೇವೆ ಸಲ್ಲಿಸಿರ್ತಕ್ಕಂತ ಸೀನಿಯಾರಿಟಿ ಮೇಲೆ ಒಬ್ಬ ಮುಖ್ಯಮಂತ್ರಿ ಆಯ್ಕೆ ಮಾಡ್ತಕ್ಕಂಥ ಪ್ರೊಸೀಜರ್, ಮತ್ತೆ ಜನ ಬೆಂಬಲ ಇರ್ಬೇಕು, ಜನಗಳೆಲ್ಲ ಮತ ಹಾಕ್ಬಿಟ್ಟು ಅವ್ರನ್ನ ಗೆಲ್ಸಿರ್ಬೇಕು, ಈ ತರ ಪ್ರೊಸೀಜರ್ ಇದೆ. ಬಟ್ ಈ ನಿಮ್ಮನ್ನ ತಗೊಂಡೋಗಿ ನನ್ನನ್ನ ಈಗ CM ಮಾಡ್ಬೇಕು ಅಂತ ನೀವ್ ಯಾರು ಕೇಳ್ತಿದ್ದೀರಾ? ಮೇನ್ ವ್ಯವಸ್ಥೆನಲ್ಲಿ ಪ್ರಶ್ನೆ ಮಾಡ್ತಿದ್ದೀರಾ? ಈಗ ನಾನು CM ಸಿದ್ದರಾಮಯ್ಯನವರಿಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ, ನೋಡಿ ನೀವೇ ನನ್ನನ್ನು CM ಮಾಡ್ಬೇಕು, ಯಾಕಂದ್ರೆ ಆ ಯೋಗ ನಂದಿದೆ, ಆ ಯೋಗ ನನಗ್ ನೀವು CM ಮಾಡಿದ್ರೆ, ನನ್ನನ್ನು CM ಮಾಡಿದ್ರೆ, ಈಗ ನನ್ನನ್ನು CM ಮಾಡಿದ್ರೆ ದೇಶದಲ್ಲಿ ಯಾವ ತರ, ಈಗ ದೇಶ ಯಾವ ತರ ಇದು ಆಗ್ತಾ ಇದೆ, ತೊಂದರೆ ಅನುಭವಿಸ್ತಾ ಇದ್ದಾರೆ, ದೇಶದಲ್ಲಿ ಯಾವ ತರ ತೊಂದರೆ ಬರ್ತಾ ಇದೆ, ಆಮೇಲೆ ಅಭಿವೃದ್ಧಿ ಸಿಗ್ತಾ ಇಲ್ಲ, ನೀವೇ ನೋಡ್ತಾ ಇದ್ದೀರಲ್ಲ, ಯಾರ್ಯಾರಿಗೋ ಏನೇನೋ ಎಲ್ಲೆಲ್ಲೋ ಸಾಯ್ತಾ ಇದ್ದಾರೆ. ಹಂಗಾಗಿ ದೇಶದಲ್ಲಿ ಹಿಂಗಾಗಿದೆ. ಸರ್ಕಾರ ಬಂದಿರೋದು ನನ್ನಿಂದ, ಕಾಂಗ್ರೆಸ್ ಸರ್ಕಾರ ಬಂದಿರೋದು. ಈಗ ನನ್ನನ್ನು CM ಮಾಡಿದ್ರೆ 2028ಕ್ಕೆ ಮತ್ತೆ ಅಧಿಕಾರ ಕಳ್ಕೊತಾರೆ ಕಾಂಗ್ರೆಸ್ ಪಕ್ಷ, ಮತ್ತೆ BJP ಸರ್ಕಾರ ಬರುತ್ತೆ. ಆಯ್ತಾ, ಆ ಭಗವಂತ ಇರೋದು, ಆ ಗ್ರಹಗತಿಗಳಿರೋದು, ಯಾರ್ದು ಅದೃಷ್ಟ ಹೆಂಗಿದೆ ಅವ್ರಿಗೆ CM ಮಾಡ್ಲೇಬೇಕು ಅಂತಂದ್ರೆ ಅದು ಮಾಡ್ತಾರೆ. ಆದ್ರೆ ನನ್ನ ಕನಸಲ್ಲಿ ಬಂದು ಹೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, 1-2 ದಿವಸ ಕನಸು ಕಂಡಿದ್ದಲ್ಲ ಅಪ್ಪಾಜಿ. ನಾನು ಕನಸು ಕಂಡಿದ್ದು ದಿನಗಳೆಲ್ಲ. ನನ್ನ ಕನಸು ನನಸು ಮಾಡ್ತಾರೆ ಅಂತ ನನ್ನ ಗುರುದೇವ್ ಮೇಲೆ ಭಕ್ತಿಯಿಂದ ಅವ್ರ ಮೇಲೆ ಭಾರ ಹಾಕ್ಕೊಂಡು ಅವ್ರ ಮೇಲೆ ಇದು ಮಾಡ್ಕೊಂಡು ಇದ್ದೆ. ಅದು ಏನೋ ಗೊತ್ತಿಲ್ಲ, ಸರ್ಕಾರ ಬಂದಾಗಿದ್ಮೇಲೆ 1 ತಿಂಗಳ 2 ತಿಂಗಳಲ್ಲಿ ನಮ್ಮ ಗುರುದೇವ್ ಇದು ಆಗೋದ್ರು, ಲಿಂಗೈಕ್ಯ ಆಗೋದ್ರು. ಅಲ್ಲಿಂದ ನನಗೆ ಈಗ ನನ್ನ ಕನಸು ನನಸಾಗತ್ತೆ, ಆಗ ನನಸಾಗತ್ತೆ ಅಂತ ಅನ್ಕೊಂಡು ಹಗಲು ರಾತ್ರಿ ನಾನು ಕಷ್ಟಪಟ್ಟಿದ್ದ ದಿನಗಳೇ ಅಲ್ಲ. ಈಗ ನನಸು ಮಾಡ್ತಾರೆ, ಆಗ ನನಸು ಮಾಡ್ತಾನೆ ನನ್ನ ಗುರುದೇವ್ ಅಂತ ಅನ್ಕೊಂಡಿತ್ತು. ಏನೋ ಯಾಕೋ ನನ್ ಟೈಮ್ ಸರಿ ಇರ್ಲಿಲ್ಲ, ಏನೋ ಅದು ಆಗ್ಲಿಲ್ಲ ಕೆಲಸ. ಇವಾಗ ನನ್ಗೆ ಸಪೋರ್ಟ್ ಯಾರು ಇಲ್ಲ. ನಾನು ರಾಜಕೀಯದಲ್ಲಿ ಮೊದಲೇ ಇಲ್ವೇ ಅಲ್ಲ, ನಾನು ಯಾವ್ದ್ರಲ್ಲೇನೂ ಇಲ್ಲ. ನನಗೆ ಯಾರೋ ದೊಡ್ಡ ರಾಜಕೀಯಗಳು ಅಂತರೂ ಯಾರು ಗೊತ್ತೇ ಇಲ್ಲ. ಅಲ್ಲಿಂದ ನನ್ನ ಪಾಡಿಗೆ ನಾನು ಕೆಲಸ ಮಾಡೋದು, ನನ್ನ ಪಾಡಿಗೆ ಮೇಲೆ ಮನೆಯಲ್ಲಿ ಇರೋದು, ಅಷ್ಟೇ ನನ್ನ ಕೆಲಸ. ಅದಲ್ಲದೆ ನಾನು ನನ್ನ ಗುರುಗಳು ಇದ್ದಾಗ ಗುರು ಮಠದಲ್ಲಿ ಹೋಗ್ಬಿಟ್ಟು ನಮ್ಮ ಗುರುಗಳದ್ದು ಗೋಶಾಲೆ ಅಂತಿದೆ ಚಳಿಕೆರೆ, ಚಿತ್ರದುರ್ಗ ತಾಲೂಕಲ್ಲಿ. ಆಮೇಲೆ ಅಲ್ಲಿ ನೋಡಿದ್ರೆ ನಮ್ಮ ಗುರುಗಳದ್ದು ಸುಮಾರು 100 ಚಿಲ್ಲರೆ ಹಸುಗಳಿದಾವೆ. ಅವಾಗ ಹಸುಗಳಿಗೆ ಒಬ್ಬನೇ ಮೇಂಟೈನ್, ಯಾರಾದ್ರೂ ಅಲ್ಲಿ ಮೇಂಟೈನ್ ಮಾಡೋರು ಇದ್ದಾರೆ, ಅವ್ರಿಗೇನಾದ್ರೂ ತೊಂದರೆ ಆದ್ರೆ, ಅವ್ರೇನಾದ್ರೂ ಮಾಡದೇ ಇದ್ರೆ ಅವಾಗೆಲ್ಲಕ್ಕೂ ನಾನೇ ಸೆಗಣಿ ಬಾಚ್ ಹಾಕೋದು, ಅವಕ್ಕೆ ಮೇವು ಹಾಕೋದು, ಅವಕ್ಕೆ ಹುಲ್ಲು ಹಾಕೋದು, ನೀರು ಕುಡ್ಸೋದು, ಇದು ಎಲ್ಲ 4 ಟೈಮ್ ನಾನೇ ಮಾಡ್ತಿದ್ದೆ ಅಪ್ಪಾಜಿ. ಹಾಗಾಗಿ ನನ್ನ ಗುರುದೇವ ಇವಾಗ ನನ್ನ ನನಸು ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರು ಇವಾಗಿಲ್ಲ ಅಂತಂದ್ರೆ ಇವಾಗ ನಾನು ಮೀಡಿಯಾದವ್ರ ಮುಂದೆ ಹೇಳುದು ಇಷ್ಟೇ ಉದ್ದೇಶ. CM ಸಿದ್ದರಾಮಯ್ಯನವರು ಡೈರೆಕ್ಟ್ ಆಗಿ ನನ್ನನ್ನು CM ಮಾಡ್ಬೇಕು. ಎಲ್ಲ ಅದೃಷ್ಟ ನಂದಿದೆ. ನನ್ನನ್ನು CM ಮಾಡಿದ್ರೆ ಎಲ್ಲಾನು ಸರಿ ಹೋಗುತ್ತೆ. ಆಯ್ತಾ, ದೇಶದಲ್ಲಿ ಈಗ ಏನೇನ್ BJP ಸರ್ಕಾರ ಏನೇನ್ ತೊಂದರೆ ಮಾಡಿದ, ಏನೇನ್ ತೊಂದರೆ ಆಗಿದೆ BJP ಸರ್ಕಾರದಿಂದ. ಪೆಟ್ರೋಲ್ ಜಾಸ್ತಿ ಆಗಿದೆ ಅಲ್ವಾ, ಡೀಸೆಲ್ ಜಾಸ್ತಿ ಆಗಿದೆ ಅಲ್ವಾ, ದವಸ ಧಾನ್ಯಗಳದ್ದು ಯಾವ್ದು ಇದೆ ಅಲ್ಲ, ಅದು ಪ್ರತಿಯೊಂದು ಜಾಸ್ತಿ ಆಗಿದೆ. ಅದ್ಯಾಕೆ ನಾನು ಅವಾಗ ಮಧ್ವಾನ್ ಹೋಟೆಲಲ್ಲಿ ಬಿಜಾಪುರಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದೆ, ನನ್ನಿಂದ ಕಡಿಮೆ ಆಗತ್ತೆ, ನನ್ನನ್ನು CM ಮಾಡದೇ ಇದ್ರೆ ಅದು ಹಾಗೆ ಇರುತ್ತೆ ಅಂತಂದೆ. ಅದು ಹಾಗೆ ಇದೆ. ಈಗ ನನ್ನನ್ನು CM ಮಾಡಿದ್ರೆ ದೇಶಕ್ಕೆ ಎಲ್ಲರಿಗೂ ಅಭಿವೃದ್ಧಿ ಸಿಗತ್ತೆ ನನ್ನಿಂದ ಅಂತಕ್ಕಂಥದ್ದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. CM ಮಾಡಿದ್ರೆ ನೀವು ಎಲ್ಲಿ CM ಆಗ್ಬೇಕು? ಕರ್ನಾಟಕಕ್ಕೆ. ಹೌದಾ? ನಿಮ್ CM ಕನಸಿರೋ ಕರ್ನಾಟಕ. ದೇಶಕ್ಕೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದ್ರೆ ಅದಕ್ಕೆ ಏನ್ ಸಂಬಂಧ?
ಅದಕ್ಕೆ ಯಾರು ಅಂತಾರೆ? ಅದು ಅದೃಷ್ಟ ಅನ್ನೋದು ಹಂಗೆ ಇರುತ್ತೆ. ನನ್ನಿಂದ ಕಡಿಮೆ ಆಗತ್ತೆ. ಯಾಕೆ ಕಡಿಮೆ ಆಗ್ತಾ ಇಲ್ಲ? ದೇಶದಲ್ಲಿ ಯಾಕೆ ಜನರು ಸಾಯ್ತಾ ಇದ್ದಾರೆ? ಸರ್ಕಾರ ರಕ್ಷಿಸ್ಬೇಕಲ್ಲ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸರ್ಕಾರ ರಕ್ಷಿಸ್ಬೇಕಲ್ವಾ ಜನರಿಗೆ? ಯಾಕೆ ಹಂಗಾಗ್ತಾ ಇದೆ ಬಾ? ಈಗ ನೀವು ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಮಾಡಿ ನಿಮ್ಮನ್ನ ಅಂತ ಕೇಳ್ತಾ ಇದ್ದೀರಾ. ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿರೋದೇ ಅವ್ರ ಹೈಕಮಾಂಡ್. ನೀವು ಅವ್ರ ಹೈಕಮಾಂಡ್ ಪ್ರಶ್ನೆ ಮಾಡ್ಬೇಕು. ಇಲ್ಲ ಬಿಜೆಪಿ ಅವ್ರಿಗೆ ಮಾಡಿ ಅಂತ ಹೈಕಮಾಂಡ್ ಕೇಳ್ಬೇಕು, ಇಲ್ಲ ಕಾಂಗ್ರೆಸ್ ಅವ್ರ ಹೈಕಮಾಂಡ್ ಅವ್ರಿಗೆ ನಾನು ಸಿಎಂ ಮಾಡಿ ಅಂತ. ಸಿದ್ದರಾಮಯ್ಯ ನಿಮ್ಮನ್ನ ಹೆಂಗ್ ಮುಖ್ಯಮಂತ್ರಿ ಮಾಡಕ್ಕಾಗುತ್ತೆ? ಅದಕ್ಕೆಲ್ಲ ಶಾಸಕರ ಬೆಂಬಲ ಬೇಕು. ಅದು ಹೈಕಮಾಂಡ್ ಸೂಚಿಸಿದ ವ್ಯಕ್ತಿಯನ್ನು ಮಾತ್ರ ಅವ್ರು ಸಿಎಂ ಮಾಡೋದು. ನೀವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡೋದು ಅವ್ರೇನ್ ಮಾಡಕ್ಕಾಗುತ್ತೆ? ಸರಿ, ನಿಮ್ಮ ಕ್ವಶನ್ಗೆ ಉತ್ತರ ಇದೆ. ಹೇಳಿ. ನೀವು ಕೇಳಿರೋ ಹಾಗೆ ನನ್ಗೆ ಹೈಕಮಾಂಡ್ ಓಕೆ ಮಾಡಿದ್ರೆ ಮಾತ್ರ ಸಿಎಂ ಆಗ್ತೀರಾ ಅಂತ ನೀವ್ ಹೇಳ್ತಾ ಇದ್ರಿ ಅಲ್ಲ. ಇವಾಗ ನನ್ಗೆ ಮಾಡದೇ ಇದ್ರೆ ಕರೋನಾ ಜಾಸ್ತಿ ಆಗುತ್ತೆ. ಇದಕ್ಕೆ ಏನಂತೀರಾ? ಕರೋನಾ ಜಾಸ್ತಿ ಆಗುತ್ತೆ. ಸರ್ಕಾರ ನೋಡ್ಕೊಳಕ್ಕೆ ಮೆಡಿಕಲ್ ವ್ಯವಸ್ಥೆ ಇದೆ ಬಿಡಿ. ನೋಡ್ಕೊಳಕ್ಕೆ ಮೆಡಿಕಲ್ ವ್ಯವಸ್ಥೆ ಇದೆ. ಏನ್ ಸಂಬಂಧ ಇರುತ್ತೆ? ಅದೃಷ್ಟ ಇದೆಯಲ್ಲ ಪಾಜಿ, ಅದೃಷ್ಟ ಇದೆಯಲ್ಲ. ನನ್ನ ಜಾಗದಲ್ಲಿ ಬೇರೆಯವ್ರು ಇರ್ತಾರೆ, ಅದಕ್ಕೆ ಹಿಂಗಾಗ್ತಿದೆ ಅಂತ ನಾನು ಸುಮಾರು ಸರ್ತಿ ಮೀಡಿಯಾದವ್ರ ಮುಂದೆ ಹೇಳಿದ್ದೀನಲ್ಲ. ತಪ್ಪಾಗಿದೆಯಾ? ಇಲ್ಲ, ನನ್ನ ಸರ್ಕಾರ ಕಳ್ಕೊತಾರೆ, ನನ್ಗೆ ಸಿಎಂ ಮಾಡ್ತಾ ಇದ್ರೆ ಅಂತ ಬಿಜೆಪಿ ಸರ್ಕಾರ. ಸಿದ್ದರಾಮಯ್ಯ 5 ವರ್ಷ ಕಂಟಿನ್ಯೂ ಆಗ್ತಾರ, ಇಳಿಸ್ಬಿಡ್ತಾರ ಅವ್ರನ್ನ. ಸಿಎಂ ಸಿದ್ದರಾಮಯ್ಯನವ್ರನ್ನ ಇಳಿಸ್ತಾರೆ. ನಮ್ಮನ್ನ ಕೂರಿಸ್ಬೇಕು. ಯಾಕಂದ್ರೆ ಇವಾಗ ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಇಳಿಸ್ತಾರೆ ಅಂತ ಹಲವಾರು ಬಾರಿ ಹೇಳಿದ್ದಾರೆ. ನಾನ್ ಆಗ್ತೀನಿ, ನೀನ್ ಆಗ್ತೀನಿ ಅಂತ ಎಲ್ಲಾರು ಹೇಳಿದ್ದಾರೆ. ಯಾರು ಆಗಿಲ್ಲ. ಇವಾಗ ಅವ್ರಿಗೆ ಇಳಿಸ್ತಾರೆ. ಅದು ಸಿಎಂ ನನ್ನ ಕೂರಿಸ್ತಾ ಇದ್ರೆ ಸಿಎಂ ಅವ್ರನ್ನ ಇಳಿಸ್ತಾರೆ. ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಕರ್ನಾಟಕ. ಇಳಿಸ್ಲೇಬೇಕು. ಅದೃಷ್ಟ ಅಂದ್ರೆ ಹಂಗಿರುತ್ತಲ್ಲ. ಅದೃಷ್ಟ ಅಂದ್ರೆ ಹೆಂಗ್ ಬೇಕು? ನೀವು ಕೇಳಿ ಕ್ವಶನ್ ಒಳ್ಳೇದ ಬಾಜಿ. ಅದೃಷ್ಟ ಅಂದ್ರೆ ಹೆಂಗಿರ್ಬೇಕು? ಅವ್ರಿಗೆ ಇಳಿಸಿದ್ರೆ ಮಾತ್ರ ನನ್ ಕೂರಿಸ್ತಾರೆ ಅನ್ನೋ ಅದೃಷ್ಟ ಇದೆ. ಅದು ಯಾರು ಬೇರೆಯವರು ಸಿಎಂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆದ್ರೆ ನಾನು ಆಗ್ತೀನಿ. ನಾನ್ ಹೇಳೋದು ಅದೃಷ್ಟ, ಈ ಭಕ್ತಿ, ಧಾರ್ಮಿಕತೆ ಇವೆಲ್ಲವನ್ನ ನೋಡಿದಾಗ ನಿಮ್ಗೆ ಯಾರು ಹಿಡಿಸದೇ ಬೇಕಾಗಿಲ್ಲ. ನೀವೇ ಸಿಗ್ತೇನೆ, ನೀವ್ ಇದು ಮಾಡಿ ನೀವೇ ಡೈರೆಕ್ಟ್ ಆಗಿ ಮಾಡ್ಬೋದಾಗ. ನಿಮ್ಗೆ ಯಾಕೆ ಕೇಳೋ ಇದು ದರ್ದು ಕೇಳ್ಬೋದಲ್ಲ. ಡೈರೆಕ್ಟ್ ಆಗಿ ಕೇಳ್ಬೇಕಂತಂದ್ರೆ ಎಲ್ಲಿ ಹೋಗ್ಬೇಕಂತ ಅನ್ಕೊಂಡು ನನ್ಗೆ ಮೊದಲೇ ಯಾರು ಪರಿಚಯ ಇಲ್ಲ. ಆಯ್ತಾ? ಫಸ್ಟ್ ಆಫ್ ಆಲ್ ನನ್ಗೆ ಯಾರು ದೊಡ್ಡವರು ಅವ್ರು ಇವ್ರು ಅಂತ ಅನ್ಕೊಂಡು ಯಾರು ಪರಿಚಯ ಇಲ್ಲ. ನಮ್ಗೆ ಪರಿಚಯ ಇರೋರು ನೀವು ಮಾತ್ರ. ಈಗ ನಿಮ್ ಕಡೆಯಿಂದ ನೀವು ಹೇಳ್ಬೇಕು, ಎಲ್ಲರಿಗೂ ವಿಷಯ ತಿಳಿಬೇಕು. ಹೇಗೆ ಹಿಂಗೆ ಬಂದು ಹಿಂಗ ಹೇಳ್ತಾ ಇದಾರೆ, ಬಾಲಾಜಿ ಬರ್ತಿದೆ ಅಂತ ಅನ್ಕೊಂಡು ಹಿಂಗ್ ಹೇಳ್ತಾ ಇದ್ದಾನಂತ ನೀವು ಎಲ್ಲಾ ಕಡೆ ಸುದ್ದಿ ಮಾಡ್ಬೇಕು. ಸುದ್ದಿ ಮಾಡಿದ್ಮೇಲೆ ಒಂದ್ ನಿಮಿಷ, ಎಲ್ಲಾ ಕಡೆ ಸುದ್ದಿ ಮಾಡಿ ನಾ ಹೇಳಿದ್ಮೇಲೆ ನೀವು ಎಲ್ಲಾ ಕಡೆ ಸುದ್ದಿ ಆದ್ಮೇಲೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಯಾರು ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅದೃಷ್ಟ ಅಂದ್ರೆ ಹಿಂಗೆ ಇರುತ್ತೆ. ಅದು ಸುಮ್ಮನೆ ಹೇಳಿ. ಎಜುಕೇಶನ್ ಸೆಕೆಂಡ್ ಪಿ ಆಗಿದೆ. ಒಂದು ಚಿಕ್ಕ ಮಗುವಿನೂ ಗೊತ್ತು, ಈಗಿನ ಶಾಲಾ ಮಕ್ಕಳಿಗೆ ಗೊತ್ತು. ಒಂದು ಶಾಲಾ ಮುಖ್ಯಮಂತ್ರಿ ಗಜೆನ್ಸಿ ಅದಾಗಬೇಕಾದ್ರೆ ಹೇಗಿರುತ್ತೆ ಪ್ರೊಸೆಸ್ ಅನ್ನೋದು 1ನೇ ತರಗತಿಯಿಂದ ಹೇಳ್ಕೊಡ್ತಾರೆ ಅನ್ನೋದು ನನ್ಗೆ ಗೊತ್ತಿರೋ ಪ್ರಕಾರ. ಅಲ್ಲಿ ವೋಟಿಂಗ್ ಹಾಕ್ಬೇಕು, ಅಲ್ಲಿ ಆಯ್ಕೆ ಮಾಡ್ಕೋಬೇಕು, ಅದಾದ್ಮೇಲೆ ಅಲ್ಲಿ ಗಜೆನ್ಸಿ, ಕಾರ್ಯದರ್ಶಿ, ಮುಖ್ಯಮಂತ್ರಿಗಳು ಅನ್ನೋದು ಶಾಲಾ ಮಟ್ಟದಿಂದಾನೇ ಹೇಳ್ಕೊಡ್ತಾರೆ. ನೀವುಗಳು ನೋಡಿದ್ರೆ ಒಂದು ಅದೃಷ್ಟ ನನಗೆ ಕನ್ಸಲ್ ಬಂದಿದೆ, ನಾನೇ ಆಗ್ಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಅದು ಆಗುವಂತದ್ದ ನಿಮ್ ಕಡೆಯಿಂದ? ನಮ್ ಕಡೆಯಿಂದ ಆಗುವಂತದ್ದು ಆಗತ್ತೆ. ನಾನು ಹೇಳಿದ್ದು ಇಷ್ಟೇ. ನಾನು ಕೇಳಿದ ಕ್ವಶನ್ ನಾನು ಹೇಳ್ತಾ ಇದ್ದೇನೆ ಆನ್ಸರ್. ಸಿಎಂ ರಾಜೀನಾಮೆ ಕೊಡ್ತಾರೆ. ಕೊಡ್ತಾ ಇದ್ರೆ ಆಮೇಲೆ ಅದೃಷ್ಟ ನಂದಿಲ್ಲ ಅಂತ ನೀವು ಅನ್ಕೊಳ್ಳಿ. ರಾಜೀನಾಮೆ ಕೊಟ್ಟರು ಅವ್ರ ಕೈಯಲ್ಲಿ ಇಲ್ಲ ಅಂದ್ರೆ ಹೈಕಮಾಂಡ್ ನಮಗ್ ಕೂರ್ಸ್ಬೇಕು, ನಮ್ಗೆ ಸಿಎಂ ಮಾಡ್ಬೇಕು, ಎಲ್ಲ ಕೊಡ್ಬೇಕು. ನೇರವಾಗಿ ಅರ್ಥ ಆಗ್ತಾ ಇಲ್ಲ. ವೋಟಿಂಗ್ ಮುಖಾಂತರ MLA-ಗಳಾಗಬೇಕು, ಏನು ಬಹಳಷ್ಟು ಪ್ರೊಸೆಸ್ ಇದೆ, ಗ್ರೌಂಡ್ ಟು ಅಪ್ಪರ್ ವರೆಗೆ. ಅದೆಲ್ಲ ಆದ್ಮೇಲೆ ಸಿಎಂ ಆಗೋದು. ನೀವು ಡೈರೆಕ್ಟ್ ನಾನು ಕನ್ಸಲ್ ಬಂದಿದ್ದಾನೆ, ಬಾಲಾಜಿ ಹೇಳ್ತಾ ಇದ್ದಾನೆ ಸಿಎಂ ಆಗ್ಬೇಕು ಅಂತಂದ್ರೆ ಹೆಂಗೆ ಇದೆಲ್ಲ ಸಾಧ್ಯ? ನೋಡೋರಿಗೆ ಕೇಳೋರಿಗೆಲ್ಲ ಇದು ಒಂಥರ ಹಾಸ್ಯಾಸ್ಪದ ಆಗ್ತಾ ಇದೆ. ಹೌದಪ್ಪಾಜಿ, ಇದೆಲ್ಲ ಸಾಧ್ಯನೇ. ಸರಿ, ನನ್ನ ವಿಷಯ ನಿಮ್ಗೆ ಈಗ ಹೇಳ್ತಾ ಇದ್ದಾನಂತಂದ್ರೆ ನೀವ್ ಏನೋ ಒಂದು ಅನ್ಕೋತೀರಾ, ಏನೋ ಒಂದು ಸುಳ್ಳು ಅಂತ ಭಾವಿಸ್ತೀರಾ, ಏನೋ ಒಂದು ಅನ್ಕೊಂಡು ಭಾವಿಸ್ತೀರಾ ಅಂತ ಅನ್ಕೊಂಡು ನಾನು ಅನ್ಕೋತೀನಿ ಅಲ್ವಾ. ಈಗ ನಾನು ಹೇಳಿರೋ ಸತ್ಯ ಆಗ್ಬೇಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಯಾರು ಬೇಕಾದ್ರೂ ವಿರೋಧ ಪಕ್ಷದವರು ಕೆಲವೇ ಗಂಟೆಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಅನ್ಕೊಂಡು ಹೇಳಿದ್ರು. ಆದ್ರೆ ಅದು ಆಗಿಲ್ಲ, ಇಲ್ಲಿವರೆಗೂ ಆಗಿಲ್ಲ. ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ಎಲ್ಲರಿಗೂ ಗೊತ್ತಾಗ್ಬೇಕು ಅಂತಂದ್ರೆ ಇವಾಗ ಎಲ್ಲರಿಗೂ ಹೇಳಿದ್ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ. ಈಗ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಈಗ ನಾನ್ ಕೂರ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾದ್ಮೇಲೆ
ಬೇರೆದವ್ರು ಯಾರೋ ಅವ್ರು ನಾವು ಕೂರ್ತೀವಿ ನೀವು ಕೂರ್ತೀನಿ ಅಂತ ಏನಾದ್ರು ಒಂದ್ ವೇಳೆ ಕೂರ್ಸ್ಬಿಟ್ರೆ ಕರೋನಾ ಮತ್ತೆ ಜಾಸ್ತಿ ಆಗತ್ತೆ. ಅದೃಷ್ಟ CM ಆಗ್ಬೇಕು ಅಂತಂದ್ರೆ ಇದು ಮೇನ್ ಪಾಯಿಂಟ್ ಇದೆ. ಕರೋನಾಕ್ಕೂ CMಗೂ ತುಂಬಾ ಹತ್ರ ಇದೆ. ಯಾಕಂದ್ರೆ ಅದೃಷ್ಟ ಅನ್ನೋದು ಹಿಂಗೆ, ದೇಶಕ್ಕೆ ತುಂಬಾ ಹಾಳಾಗೋದು CM ಇಂದ, ದೇಶಕ್ಕೆ ಒಳ್ಳೇದಾಗೋದು CM ಇಂದ, ಅದೃಷ್ಟ ಇರೋದು CM ಇಂದ, ಎಲ್ಲಾನು ಇರೋದು ನನ್ನಿಂದ. ಬೇರೆಯವ್ರಿಗೆ ಕೂರ್ಸಕ ಆ ಭಗವಂತ ಸುಮ್ನೆ ಬಿಡಂಗಿಲ್ಲ ರೀ. ಬಾಲಾಜಿ ಯಾವ ಕನಸಿಗೆ ಬಂದ ಹೇಳಿ? ಬಾಲಾಜಿ ಕನಸಲ್ಲಿ ಬರ್ದಿರೋ ದಿನಗಳೇ ಎಲ್ಲ ಸ್ವಾಮೀಜಿ. ಅಲ್ಲ, ಎಷ್ಟ್ ದಿನ ಆಯ್ತು ಹೇಳಕ್ ಹಿಡಿದು ಇದನ್ನ? ನಾನು ಹೇಳಾಕಿದ್ದು ನಾನು ಅವಾಗ ಹೇಳ್ಕೊತಾ ಇದ್ದೀನಿ. 2021 ಚಾಲು ಮಾಡಿದೀನಿ. ಅವ್ರು ನಿಮ್ಮನ್ನ ತೆಲಂಗಾಣಕ್ಕೋ ಆಂಧ್ರ ಪ್ರದೇಶಕ್ಕೋ CM ಆಗು ಅಂತ ಹೇಳ್ಬೋದಿತ್ತು. ಬಾಲಾಜಿ ಕರ್ನಾಟಕಕ್ಕೆ ಆಗು ಅಂತ ಯಾಕೆ ಹೇಳ್ತಾವ್ರೆ? ಅಲ್ಲ, ಒಂದ್ ನಿಮಿಷ, ನಿಮ್ದು ಒಳ್ಳೆ ಪಾಯಿಂಟ್. ಎಲ್ಲ ಕಡೆ ತೊಂದ್ರೆ ಆಗ್ತಾ ಇರೋದು ಇಲ್ಲೇ ಯಾಕೆ ತೊಂದ್ರೆ ಆಗ್ತಾ ಇದೆ? ಎಲ್ಲ ಕಡೆ ಆಗ್ತಾ ಇದೆ. ಎಲ್ಲ ಕಡೆ ಪ್ರಧಾನಮಂತ್ರಿ ಮಾಡಕ್ ಹೇಳಿ. ಯಾಕಂದ್ರೆ ಇಡೀ ದೇಶ ಆಳ್ಬೋದು ನೀವು ಅವಾಗ. ಮಾಡ್ಬೋದು ಅಂತ ಹೇಳ್ಬೋದಲ್ಲ. ಮುಖ್ಯಮಂತ್ರಿ ಏನು ಮಾಡ್ಲಿಕ್ಕಾಗಲ್ಲ. ಒಕ್ಕೂಟದ ವ್ಯವಸ್ಥೆನ ನೀವು ಆಳ್ಬೇಕು ಅಂತ ಹೇಳಿದ್ರೆ ನೀವು ಈ ದೇಶದ ಪ್ರಧಾನಿ ಆಗ್ಬೇಕು. ಅವಾಗ ನಿಮ್ಮೆಲ್ಲ ಕಂಟ್ರೋಲ್ ನಿಮ್ ಕೈಲಿ ಇರುತ್ತೆ. ಅಲ್ಲ ಅಪ್ಪಾಜಿ, ನೀವು ಕೇಳಿದ್ ಒಳ್ಳೆ ಕ್ವಶನ್. ಈಗ ಹಾಗಾದ್ರೆ ನಾನು ಹೇಳಿದ್ದೀನಿ ಅವಾಗ್ಲೇ, CM ಯಾರು ಪ್ರಧಾನ ಮಂತ್ರಿ ಇದಾರಲ್ಲ, ಅವರು ಕೂಡ ಅಧಿಕಾರ ತ್ಯಾಗ ಮಾಡ್ತಾರೆ ಅಂತ ಅನ್ಕೊಂಡು ಯಾರು ಹೇಳಿಲ್ಲ. ನಾನ್ ಮಾಡ್ತಾ ಇದ್ದೀನಿ, ಅವರು ಅಧಿಕಾರ ತ್ಯಾಗ ಮಾಡ್ತಾರೆ. ಯಾರು ಅಧಿಕಾರ ಹಿಡಿತಾರೆ ಅಂತಂದ್ರೆ ರಾಹುಲ್ ಗಾಂಧಿನೇ ಪ್ರಧಾನ ಮಂತ್ರಿ ಆಗ್ತಾರೆ. ಅದು ನನ್ನನ್ನು CM ಮಾಡಿದ್ರೆ ಮಾತ್ರ ಅವ್ರು ಆಗ್ತಾರೆ, ಇಲ್ಲಾಂದ್ರೆ ಆಗುದಿಲ್ಲ. ಹೌದು. ಈಗ ಡೆಲ್ಲಿನಲ್ಲಿ ಎಲೆಕ್ಷನ್ ಆಗಿದೆ, ಯಾರು ಬರ್ತಾರೆ ನಿಮ್ ಪ್ರಕಾರ? ನಮ್ ಪ್ರಕಾರ ಅದು ಒಳ್ಳೆ ಕ್ವಶನ್ ಕೇಳಿದ್ರ ಅಪ್ಪಾಜಿ. ಇಲ್ಲಿವರೆಗೂ ರಿಸಲ್ಟ್ ನೋಡಿಲ್ಲ, ಏನೂ ನೋಡಿಲ್ಲ, ಯಾವ್ದು ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿಲ್ಲ. ಇವಾಗ ಬರೋದು ಕಾಂಗ್ರೆಸ್ನೇ ಡೆಲ್ಲಿನಲ್ಲಿ ಕಾಂಗ್ರೆಸ್. ಇವಾಗ ಎಕ್ಸಿಟ್ ಪೋಲ್ ಅಲ್ಲಿ ಯಾರು ಆಗ್ತಾರೆ ಅಂತ ಅನ್ಕೊಂಡು ಮೀಡಿಯಾದವ್ರು ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರಿ. ಇವಾಗ ಎಕ್ಸಿಟ್ ಪೋಲ್ ಅಲ್ಲಿ BJP ಅಧಿಕಾರ ಹಿಡಿಯುತ್ತೆ, BJP ಬರ್ತಾರೆ ಅಂತ ಅನ್ಕೊಂಡು ಎಲ್ಲರಿಗೂ ಗೊತ್ತು. BJP ಬರೋದೇ ಇಲ್ಲ. ನನ್ನ ಈಗ ಇಷ್ಟೆಲ್ಲ ಹೇಳಿರೋ ಮಾತ್ಮೇಲೆ ನೀವು ಲಾಸ್ಟ್ ಕ್ವಶನ್ ಒಳ್ಳೆ ಪಾಯಿಂಟ್ ಅಲ್ಲಿ ಸಿಕ್ಕಿದ್ರಿ. ಇಷ್ಟೆಲ್ಲ ಹೇಳಿದ್ಮೇಲೆ ಅಧಿಕಾರ ಬರ್ಬೇಕಂತಂದ್ರೆ ನಾನು ಹೇಳಿದ ಸತ್ಯನೋ ಸುಳ್ಳು ಅಂತ ಗೊತ್ತಾಗ್ಬೇಕಂತಂದ್ರೆ ಹೌದು, BJP ಬರೋದಿಲ್ಲ, ಕಾಂಗ್ರೆಸ್ ಬರೋದು. ಕಾಂಗ್ರೆಸ್ 3 ಸೀಟ್ ಬರಲ್ಲ, ಒಂದೇ ಒಂದ್ ಸೀಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಾರೆ? ಎಕ್ಸಿಟ್ ಪೋಲ್ ಅಲ್ಲಿ ಹೇಳ್ತಾರೆ ಅಂತಂದ್ರೆ ಈಗ ನಾನು ಹೇಳ್ತಾ ಇದ್ದೀನಿ, ಯಾವಾಗ ಬರುತ್ತೆ ರಿಸಲ್ಟ್? ಇವತ್ತಾನೆ ಬರುತ್ತೆ. ಇವತ್ತು ಇನ್ನೊಂದು 2-3 ಗಂಟೆಯಲ್ಲಿ ಗೊತ್ತಾಗುತ್ತೆ. ಸರಿ, ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಕಾಂಗ್ರೆಸ್ ಬರುತ್ತೆ, BJP ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಬರುತ್ತೆ, BJP ಬರಲ್ಲ. ಕಾಂಗ್ರೆಸ್ಸೇ ಬರುತ್ತೆ. ಅಲ್ಲೇನಾದ್ರೂ ಕಾಂಗ್ರೆಸ್ ಬಂದ್ರೆ ಮೋಸ್ಟ್ಲಿ ನೆಕ್ಸ್ಟ್ ಕರ್ನಾಟಕ CM ನೀವು ಆಗ್ತೀರಾ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಆಯ್ತು, ನೀವು ಸಿದ್ದರಾಮಯ್ಯ ಮಾಡಿಲ್ಲ ಅಂದ್ರೆ